ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಶ್ರೀ ಪ್ರತ್ಯಂಗಿರಾ ಪರಾದೇವತಾಯೈ ನಮಃ. ಜ್ಞಾನಮುನೇಶ್ವರ ಸ್ವಾಮಿನೇ ನಮಃ. ನಮ್ಮ ಪ್ರತ್ಯಂಗಿರಾ ಕ್ಷೇತ್ರ ಬಹಳ ವರ್ಷಗಳಿಂದಲೂ ಕೂಡ ಅನೇಕ ವಿಧವಾದಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಇಲ್ಲಿ ಆಚರಣೆ ಮಾಡಿಕೊಂಡು ಬಂದು ಭಕ್ತರ ಶ್ರೇಯಕ್ಕೋಸ್ಕರವಾಗಿ ನಾನಾ ವಿಧವಾದಂಥ ಅಭಿವೃದ್ಧಿ ಕಾರ್ಯಗಳು ಧಾರ್ಮಿಕ ಕಾರ್ಯಗಳೆಲ್ಲ ಕೂಡ ನಡ್ಕೊಂಡು ಬರ್ತಾ ಇರೋದು ಎಲ್ಲ ಭಕ್ತಾದಿಗಳಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರವೇನೆ. ಇತ್ತೀಚೆಗೆ ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಜನಗಳನ್ನು ತಲುಪತಕ್ಕಂಥ ಒಂದು ವಿಚಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪ್ರಬಲವಾಗಿರೋದರಿಂದ ನಾವು ಕೂಡ ಕ್ಷೇತ್ರದಿಂದ ಭಕ್ತಾದಿಗಳು ಒತ್ತಾಯ ಮಾಡಿ ನಮ್ಮದೇ ಕ್ಷೇತ್ರದ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭ ಮಾಡಿ ಅದಕ್ಕೆ ಸುಮಾರು ಜನ ಈಗಾಗಲೇ ಭಕ್ತಾದಿಗಳು ಅದಕ್ಕೆಲ್ಲ ಕೂಡ ಸದಸ್ಯರಾಗಿದ್ದೀರಿ. ಎಲ್ಲರಿಗೂ ಕೂಡ ಈ ನಮ್ಮ ದೇವಸ್ಥಾನದಲ್ಲಿ ನಡೀತಕ್ಕಂಥ ಮಂತ್ರೋಕ್ತ ತಂತ್ರೋಕ್ತ ಆಗಮೋಕ್ತ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ನೇರವಾಗಿ ಪ್ರಸಾರ ಮಾಡಿ ನೀವೆಲ್ಲರೂ ಕೂಡ ಈ ಸ್ಥಳದಲ್ಲಿ ಇಲ್ಲದೇ ಇದ್ದರೂ ಕೂಡ ಎಲ್ಲೇ ಇದ್ದರೂ ಕೂಡ ಆ ಭಗವತಿಯ ಅನುಗ್ರಹ ನಿಮಗೆ ಸಿಗೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ನಾವು ಈಗಾಗಲೇ ಸುಮಾರು 7-8 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತಿನ ಸಂದರ್ಭ ಏನಪ್ಪ ಅಂತಂದರೆ, ನಾಳೆ 3ನೇ ತಾರೀಕು ಮಾರ್ಚ್ ಮಂಗಳವಾರದ ದಿನ ಹೋಳಿ ಹುಣ್ಣಿಮೆ ಅಂತ ನಾವು ಹೇಳ್ತೇವೆ. ಪೂರ್ಣಿಮಾ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ಆಕಾಶದಲ್ಲಿ ನಡೀತಾ ಇರೋದರಿಂದ ಇದರ ವಿಶೇಷವಾದಂಥ ಒಂದು ವಿಚಾರದ ಬಗ್ಗೆ ನಮಗೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡಬೇಕು ಅಂತೇಳಿ ಭಕ್ತಾದಿಗಳೆಲ್ಲರೂ ಕೂಡ ಕೇಳಿದ್ದರಿಂದ ನಮ್ಮ ದೇವಸ್ಥಾನದ ವತಿಯಿಂದ ಅದರ ಬಗ್ಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರವಾಗಿ ಇವತ್ತು ನಾನು ಮತ್ತು ನಮ್ಮ ಶರತ್ ಗೌರೀಶ್ ಗುರೂಜಿ ಅವರಿಬ್ಬರು ಕೂಡ ಇಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಸೇರಿದ್ದೇವೆ. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇರ್ತವೆ ಈ ವಿಚಾರಗಳು. ಏಕೆಂದರೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ದೂರದರ್ಶನ ಮಾಧ್ಯಮಗಳಲ್ಲಿ ಅದಲ್ಲದೆ ಬೇರೆ ಬೇರೆ ಗ್ರಂಥದಲ್ಲಿ ಹಾಗೆ ಬೇರೆ ಬೇರೆ ವಿದ್ವಾಂಸರಿಂದ ಬೇಕಾದಷ್ಟು ಈಗಾಗಲೇ ಅದರ ವಿಚಾರವನ್ನು ನೀವೆಲ್ಲರೂ ಕೂಡ ತಿಳಿದಿದ್ದೀರಿ. ನಮ್ಮ ಕ್ಷೇತ್ರದ ಕಡೆಯಿಂದ ಭಕ್ತಾದಿಗಳಿಗೆ ಒಳ್ಳೆಯ ಮಾಹಿತಿ ಸಿಗಬೇಕು, ಭಕ್ತಾದಿಗಳು ಕೂಡ ಆ ಸಮಯದಲ್ಲಿ ಮಾಡಬೇಕಾದಂಥ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಪ್ರಸಾರವನ್ನು ಈ ಒಂದು ಮಾಹಿತಿಯನ್ನು ನಾವು ನಿಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಎಲ್ಲರೂ ಕೂಡ ಗೊತ್ತೇ ಇರುವಂತೆ 3ನೇ ತಾರೀಕು ಫಾಲ್ಗುಣ ಶುದ್ಧ ಪೌರ್ಣಮಿ, ಅವತ್ತಿನ ದಿನ ಪುಬ್ಬ ನಕ್ಷತ್ರ. ಅವತ್ತಿನ ದಿನ ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಮರುದಿನ ಮಧ್ಯರಾತ್ರಿವರೆಗೂ ಕೂಡ ಸುಮಾರು ಪುಬ್ಬ ನಕ್ಷತ್ರವೇ ಇರ್ತದೆ. ಹಾಗಾಗಿ ಪುಬ್ಬ ನಕ್ಷತ್ರದಲ್ಲಿ ಈ ಗ್ರಹಣ ಜರುಗ್ತಾ ಇದೆ. ಅವತ್ತಿನ ದಿನ ಮಧ್ಯಾಹ್ನ ಸುಮಾರು 3:15 ಸುಮಾರಿಗೆ ಈ ಗ್ರಹಣ ಪ್ರಾರಂಭವಾಗಿ 6:47 ಮೋಕ್ಷಕಾಲ ನಮ್ಮ ಬೆಂಗಳೂರಿಗೆ ಇರ್ತಕ್ಕಂಥದ್ದು. ನಮ್ಮ ಲಾಂಜಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೇವೆ ನಮ್ಮ ಆ ಪ್ರಕಾರದಲ್ಲಿ. ನಮ್ಮ ಶಾಸ್ತ್ರವಚನ ಏನಿದೆಯಪ್ಪ ಅಂತಂದರೆ, ನಮಗೆ ಗ್ರಹಣ ಯಾವಾಗ ಗೋಚಾರವಾಗುತ್ತೋ ಅದು ಕಣ್ಣಿಗೆ ಕಾಣದಾಗ ಮಾತ್ರ ಗ್ರಹಣದ ಆಚರಣೆ ಇದೆ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂಥ ವೇದ ಇರಬಹುದು, ಆಹಾರದ ನಿಷಿದ್ಧಾದಿ ನಿಯಮಗಳೆಲ್ಲ ಕೂಡ ಆವಾಗ ಮಾತ್ರ ಅದು ವರ್ತಿಸುತ್ತೆ. ಬಹಳ ಕಾಲ ಇಲ್ಲದೇ ಇದ್ದೇ ಬಹಳ ಕಡಿಮೆ ಕಾಲದಲ್ಲಿ ನಮಗೆ ಗ್ರಹಣ ಏನಾದರೂ ಉಂಟಾದರೆ ಯಾವ ನಿಯಮಗಳು ಕೂಡ ಇರೋದಿಲ್ಲ ಅನ್ನೋದು ಕೂಡ ನಮ್ಮ ನಿರ್ಣಯ ಸಿಂಧು ಹಾಗೂ ಧರ್ಮ ಸಿಂಧುನಲ್ಲಿ ನಮ್ಮ ಸೂತ್ರಕಾರರು ತಿಳಿಸಿದ್ದಾರೆ. ಹಾಗಂತೇಳಿ ಗ್ರಹಣದ ವಿಶೇಷವಾದಂಥ ಆಚರಣೆಗಳು ಇಲ್ಲದೇ ಇದ್ದರೂ ಕೂಡ ಗ್ರಹಣದ ಪ್ರಭಾವವಂತೂ ನಮ್ಮ ಮೇಲೆ ಇದ್ದೇ ಇರುತ್ತದೆ. ಈಗ ಪ್ರಸ್ತುತ ನಾಳೆ 3ನೇ ತಾರೀಕು ಜರುಗ್ತಾ ಇರುವಂಥ ಈ ಒಂದು ಚಂದ್ರಗ್ರಹಣ ನಮಗೆ ಶಾಸ್ತ್ರವಚನದಲ್ಲಿ ಏನಪ್ಪ ಹೇಳೋದು, ಸೂರ್ಯ ಇದ್ದಾಗ ಚಂದ್ರಗ್ರಹಣ ನಡೆದರೆ ಹೇಗಿದ್ದು ಕಾಣಿಸೋದಿಲ್ಲವಾದ್ದರಿಂದ ಆಚರಣೆ ಇಲ್ಲ. ಹಾಗೆ ರಾತ್ರಿ ಹೊತ್ತು ಏನಾದರೂ ಸೂರ್ಯಗ್ರಹಣ ನಡೆದರೆ ಆಗ ಸೂರ್ಯ ಕಾಣಿಸದೇ ಇರೋದರಿಂದ ಆಗ ಗ್ರಹಣದ ಆಚರಣೆ ಇರೋದಿಲ್ಲ ಅನ್ನೋದು ಕೂಡ ಶಾಸ್ತ್ರವಚನವಿದೆ. ಕಡಿಮೆ ಸಮಯದಲ್ಲಿ ಕಂಡರೂ ಕೂಡ ಕೆಲವು ಆಚರಣೆಗಳುಂಟು ಅಂತ ಕೂಡ ಶಾಸ್ತ್ರ ನಮಗೆ ನಿರ್ಧಾರ ಮಾಡಿ ನಮಗೆ ತಿಳಿಸ್ತದೆ.
ಕಡಿಮೆ ಕಾಲ ಅಂದರೆ ಕಮ್ಮಿ, ಕನಿಷ್ಠ ಪಕ್ಷ ಅಂದರೆ ಒಂದು ಗಳಿಗೆಯಿಂದ 24 ನಿಮಿಷ. ನಮಗೆ ಏನಾಗುತ್ತೆ ಅಂದರೆ 3ನೇ ತಾರೀಕು ಸುಮಾರು 6:28 ಏನೋ ನಮಗೆ ಸೂರ್ಯಾಸ್ತಮಾನವಾದರೆ 6:47 ಗ್ರಹಣ ಇರೋದ್ರಿಂದ 6:28 6:47 ಒಂದು 20 ನಿಮಿಷಗಳ ಕಾಲ ನಮಗೆ ಗ್ರಹಣ ಗೋಚರವಾಗುತ್ತೆ. ಹಾಗಾಗಿ ಬೇರೆ ಯಾವ ಒಂದು ಗ್ರಹಣದ ಆಚರಣೆಗಳು ಇರೋದಿಲ್ಲ ಅನ್ನೋದು ಕೆಲವು ವಿದ್ವಾಂಸರ ಅಭಿಮತ. ಆದರೆ ನಮ್ಮಲ್ಲಿ ಸಂಪ್ರದಾಯ ಉಂಟು. ಏಕೆಂದರೆ ನಮ್ಮ ಶಾಸ್ತ್ರ ಗ್ರಂಥಗಳಾಗಲಿ, ವೇದ ಗ್ರಂಥಗಳಾಗಲಿ, ಆಗಮ ಗ್ರಂಥಗಳಾಗಲಿ, ತಂತ್ರ ಗ್ರಂಥಗಳಾಗಲಿ ಇವೆಲ್ಲವೂ ಕೂಡ ನಮಗೇನು ನೇಮಿಸುತ್ತಪ್ಪ ಅಂತಂದರೆ ಅಲ್ಲಿ ಹೇಳಿರೋ ಎಲ್ಲ ವಿಧವಾದಂಥ ವಿಚಾರಗಳಿಗಾಗಲಿ, ಆಚರಣೆಗಳಿಗಾಗಲಿ, ಪರಿಹಾರಗಳಿಗಾಗಲಿ ಎಲ್ಲವನ್ನೂ ಕೂಡ ಹೇಳಿ ಕಡೆಗೆ ಸಂಪ್ರದಾಯಬದ್ಧವಾಗಿ ಇದನ್ನು ಮಾಡಬೇಕು ಅಂತ ಹೇಳಿಬಿಡುತ್ತೆ. ಹಾಗಾದರೆ ಶಾಸ್ತ್ರವಚನ ಹಾಗಿದ್ದರೂ ಕೂಡ ನಾವೆಲ್ಲ ಸಂಪ್ರದಾಯಸ್ಥರಾದ್ದರಿಂದ, ಅಂದರೆ ಇದನ್ನು ಸಾವಿರಾರು ವರ್ಷಗಳಿಂದ ಕೂಡ ನಾವು ಪರಂಪರೆಯಿಂದ ಇವೆಲ್ಲ ಆಚರಣೆಗಳನ್ನು ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾಡಿಕೊಂಡು ಬಂದಿರೋದ್ರಿಂದ ಅದನ್ನು ಕೂಡ ಆಧಾರವಾಗಿಟ್ಕೊಂಡು ಆ ಗ್ರಹಣದ ದಿನ ವಿಶೇಷವಾಗಿ ನಮ್ಮ ಧರ್ಮ ಸಿಂಧು, ನಿರ್ಣಯ ಸಿಂಧು ಪ್ರಕಾರದಲ್ಲಿ ಮತ್ತು ನಮ್ಮ ಪ್ರದೇಶ, ಕಾಲ ಇವೆಲ್ಲವನ್ನು ಕೂಡ ನಾವು ಲೆಕ್ಕ ಹಾಕಿದರೆ ಅವತ್ತು ಚಂದ್ರಗ್ರಹಣದ ಪ್ರಯುಕ್ತ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಮಧ್ಯಾಹ್ನ 11 ಗಂಟೆ ಒಳಗಡೆ ರೋಗಿಗಳು, ವೃದ್ಧರು, ಬಾಲಕರು ಮತ್ತು ಯಾರು ಔಷಧ ಸೇವನೆಯನ್ನು ಮಾಡಬೇಕು ಅಂಥವರೆಲ್ಲ ಕೂಡ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವಿದೆ. ಅದಾದ ನಂತರದಲ್ಲಿ ಏಕೆಂದರೆ ಗ್ರಹಣ 3:15 ಶುರುವಾಗಿಬಿಡುತ್ತೆ, ನಮಗೆ ಕಾಣಿಸದೇ ಇದ್ದರೂ ಕೂಡ ಅದು ಪ್ರಾರಂಭವಾಗಿರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಸಾಧ್ಯವಾದಷ್ಟು ಕೂಡ ಹೊಟ್ಟೆಯಲ್ಲಿ ಆಹಾರ ಇರಬಾರ್ದು. ಡೈಜೆಷನ್ ಪ್ರಕ್ರಿಯೆ ಅಂತ ನಾವೇನು ಹೇಳ್ತೀವಿ, ಜೀರ್ಣ ಪ್ರಕ್ರಿಯೆ ಆ ಸಮಯದಲ್ಲಿ ನಡೀಬಾರ್ದು. ನಡೆದರೆ ನಮಗೆ ದೈಹಿಕವಾಗಿ ಆರೋಗ್ಯಕ್ಕೆ ಬಹಳ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ವೈಜ್ಞಾನಿಕವಾಗಿದೆ ವಿಶೇಷವಾಗಿ. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲ 10 ಗಂಟೆ 11 ಗಂಟೆ ಒಳಗಡೆ ಎಲ್ಲರೂ ಕೂಡ ಆಹಾರವನ್ನು ಸ್ವೀಕಾರ ಮಾಡೋದು. ಸಾಧ್ಯವಿದ್ದರೆ ಅವತ್ತು ಸೂರ್ಯೋದಯದಿಂದಲೇ ಉಪವಾಸ ಇರಬೇಕು ಅಂತ ಶಕ್ತರಾದಂಥವರು. ಸಾಯಂಕಾಲ ಗ್ರಹಣ ಮೋಕ್ಷ ನಂತರ 6:50 ನಂತರ ಮೋಕ್ಷದ ಸ್ಥಾನ. ಯಾರಾದರೂ ಜಪ ತಪ ಮಾಡೋರು, ಸಿದ್ಧಿ ಮಾಡೋರು, ಸಾಧನೆ ಮಾಡೋರು ಗ್ರಹಣ ಪ್ರವೇಶಕ್ಕೂ ಸ್ನಾನ ಮಾಡಿ ಅವರ ಜಪ ತಪ ಸಿದ್ಧಿ ಏನಿದೆಯೋ ಅಂಥದನ್ನೆಲ್ಲ ಧಾರ್ಮಿಕ ಆಚರಣೆ, ದಾನ ಧರ್ಮ, ಪುಣ್ಯಕ್ಷೇತ್ರಗಳ ದರ್ಶನ, ಹಾಗೆ ಪುಣ್ಯನದಿ ಸ್ನಾನವನ್ನು ಮಾಡ್ತಕ್ಕಂಥವರು ಪ್ರವೇಶದ್ದು ಸ್ನಾನ ಮಾಡಿ, ಮಧ್ಯಕಾಲದ್ದು ಕೂಡ ಸ್ನಾನ ಮಾಡಿ, ಅಂತ್ಯಕಾಲದ್ದು ಕೂಡ ಮೋಕ್ಷ ಸ್ನಾನವನ್ನು ಕೂಡ ಮಾಡಬೇಕು ವಿಶೇಷವಾಗಿ. ಏಕೆಂದರೆ ನಮಗೆ ಶಾಸ್ತ್ರವಚನ ಏನಪ್ಪ, ಅಥರ್ವಣವೇದದಲ್ಲಿ ಗಣಪತಿಯೇ ಹೇಳಿದ್ದಾನೆ, ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾ ಸನ್ನಿಧವ್ವ ಜಪ್ತ್ವಾ ಸಿದ್ಧಮಂತ್ರೋ ಭವತಿ. ಮಂತ್ರಗಳನ್ನು ಸಿದ್ಧಿ ಮಾಡೋರು ಗ್ರಹಣದ ಸಮಯದಲ್ಲಿ ಅಥವಾ ಪುಣ್ಯನದಿಗಳ ತೀರದಲ್ಲಿ ಆ ಸಮಯದಲ್ಲಿ ಅಥವಾ ಯಾವುದಾದ್ರೂ ಪ್ರತಿಮೆಯ ಸನ್ನಿಧಾನದಲ್ಲಿ ಈ ಮಂತ್ರವನ್ನು ಜಾಪ ಮಾಡಿದರೆ ಆವಾಗ ಆ ಮಂತ್ರ ಸಿದ್ಧವಾಗುತ್ತೆ ಅನ್ನೋದೆಲ್ಲ ಕೂಡ ನಮಗೆ ಅಥರ್ವಣವೇದದಲ್ಲಿ ಬರ್ತದೆ. ಬೇರೆ ಬೇರೆ ವಿಚಾರಗಳೆಲ್ಲಗಳು ಇದೇ ರೀತಿಯಲ್ಲಿ. ಹಾಗಾಗಿ ಸಾಧಕರು ಸಿದ್ಧಿ ಮಾಡಬೇಕಾದಂಥವರು ಗ್ರಹಣ ಸಮಯವನ್ನು ಹಾಳು ಮಾಡೋದಿಲ್ಲ. ಆ ಸಮಯದಲ್ಲಿ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡಿದರೆ ಆ ಮಂತ್ರ ಸಿದ್ಧಿಯಾಗತ್ತೆ ಅನ್ನುವಂಥದ್ದು ನಮ್ಮ ಎಲ್ಲ ಸದ್ಭಕ್ತರ ಮತ್ತು ಸತ್ಸಂಪ್ರದಾಯವನ್ನು ಅನುಸರಿಸುವವರ ಒಂದು ಮತವಾಗಿದೆ. ಹಾಗಾಗಿ ಅವತ್ತಿನ ದಿನ ಸಾಧ್ಯವಾದವರೆಲ್ಲರೂ ಕೂಡ ಭಗವಂತನ ಧ್ಯಾನವನ್ನು ಆ ಸಮಯದಲ್ಲಿ ಮಾಡಬೇಕು. ವಿಶೇಷವಾಗಿ ಗ್ರಹಣ ಮೋಕ್ಷಾನಂತರ ಗ್ರಹಣ ಸ್ನಾನವನ್ನು ಎಲ್ಲರೂ ಕೂಡ ಮಾಡಬೇಕು ವಿಶೇಷವಾಗಿ. ನಾನು ಈಗಾಗಲೇ ಹೇಳಿದಂತೆ ಗ್ರಹಣ ನಮಗೆ 20 ನಿಮಿಷ ಇಲ್ಲಿ ನಮಗೆ ಕಾಣಿಸಿದ್ರೂ ಕೂಡ ಗ್ರಹಣದ ಪ್ರಭಾವ ಎಲ್ಲರ ಮೇಲೂ ಕೂಡ ಇರ್ತದೆ. ಇವಾಗ ಹೇಗೆ ಅಲ್ಲೆಲ್ಲೋ ಅಮೇರಿಕಾದಲ್ಲಿ ನಿಮಗೆ ಅಲ್ಲಿಯ ಷೇರು ಮಾರ್ಕೆಟ್ ಏರಿದೆ, ಅದರದಲ್ಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಅಮೇರಿಕಾ ಅಧ್ಯಕ್ಷರಾದಂಥ ಟ್ರಂಪ್ ಅವರು ಏನೋ ಡಿಸಿಷನ್ ತೆಗೆದುಕೊಂಡ್ರೆ ಇಡೀ ವಿಶ್ವದಲ್ಲಿರೋ ಎಲ್ಲ ದೇಶಗಳಲ್ಲೂ ಕೂಡ ಆರ್ಥಿಕತೆ ವ್ಯತ್ಯಾಸ ಆಗೋದಿಲ್ವೇ? ಅದೇ ರೀತಿಯಲ್ಲಿ ನಮಗೆ ಆಕಾಶದಲ್ಲಿ ಇರ್ತಕ್ಕಂಥ ಆಕಾಶಕಾಯಗಳ ಗ್ರಹಣದ ಒಂದು ಸಂದರ್ಭದಲ್ಲಿ ಇದೊಂದು ಬಹಳ ಕೌತುಕವಾದಂಥ ವಿಚಾರ ವೈಜ್ಞಾನಿಕವಾಗಿ. 2 ಆಕಾಶಕಾಯಗಳ ಮಧ್ಯದಲ್ಲಿ ಇನ್ನೊಂದು ಆಕಾಶಕಾಯ ಬಂದು ಒಂದು ಆಕಾಶಕಾಯದ ನೆರಳು 3ನೇ ಆಕಾಶಕಾಯದ ಮೇಲೆ ಬಿದ್ದಾಗ ಗ್ರಹಣ ಅಂತ ನಾವು ಹೇಳ್ತೇವೆ ವಿಶೇಷವಾಗಿ. ಇನ್ನೂ ಸುಲಭವಾಗಿ ಹೇಳಬೇಕಂತಂದರೆ ಗ್ರಹಣ ಅಂತ ಹಿಡಿಯೋದು ಅಂತ ಅರ್ಥ ವಿಶೇಷವಾಗಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಪ್ರಪಂಚಕ್ಕೆ ಯಾವ ರೀತಿಯಲ್ಲಿ ಈ ಗ್ರಹಣದ ಒಂದು ಪರಿಣಾಮ ಇರಲಿದೆ, ಹಾಗೆ ಎಲ್ಲ ಜನಗಳಿಗೂ ಹೇಗೆ ಇದರ ಪರಿಣಾಮ ಇರಲಿದೆ ಅನ್ನೋದರ ಬಗ್ಗೆ ನಮ್ಮ ಗುರುಗಳಾದಂಥ ಶರತ್ ಸ್ವಾಮೀಜಿಯವರು ಈಗ ತಿಳಿಸ್ಕೊಡ್ತಾರೆ. ಜ್ಯೋತಿಷ್ಶಾಸ್ತ್ರದ ಒಂದು ದೃಷ್ಟಿಯಲ್ಲಿ ಮೇಷದಿಂದ 5ಮ ಸ್ಥಾನಕ್ಕೆ ಗ್ರಹಣ ಅಂಥೇಳಿ,
ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತ್ರಿಕೋಣ ಸ್ಥಾನಗಳಿಗೆ ಭಾರಿ ಮಹತ್ವ ಇದೆ ಅಂತ. ತ್ರಿಕೋಣ ಸ್ಥಾನಗಳು ಯಾವುದು ಅಂತ ಹೇಳಿದ್ರೆ ಲಗ್ನ, ಪಂಚಮ ಮತ್ತು ನವಮ ಸ್ಥಾನಗಳು ಅಂಥೇಳಿ. ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಪುಣ್ಯ ಸ್ಥಾನಕ್ಕೆ ನಮಗೆ ಗ್ರಹಣ ಇರೋದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಪಾಪದ ಫಲ ಹೆಚ್ಚಿಗೆ ಆಗಿ ಅದರ ಒಂದು ಪರಿಣಾಮವನ್ನು ವಿಶ್ವ ಅನುಭವಿಸಬೇಕು ಅಂತಕ್ಕಂಥದ್ದು ಕಾಣ್ತಾ ಇದೆ ಅಂತ ಮೇಲ್ನೋಟಕ್ಕೆ. ಪಂಚಮ ಸ್ಥಾನ ಅಂತ ಹೇಳಿದ್ರೆ ಪಂಚಮ ಸ್ಥಾನಾಧಿಪತಿ ಯಾರು ಅಂತ ಹೇಳಿದ್ರೆ ಅಲ್ಲಿ ಸೂರ್ಯ ಅಂಥೇಳಿ. ಸೂರ್ಯ ಏನು ಕಾರಕ ಗ್ರಹ? ಆತ್ಮಕಾರಕ ಅಂತ ಹೇಳ್ತಾರೆ, ಪಿತೃಕಾರಕ ಅಂತ ಹೇಳ್ತಾರೆ. ರಾಜಕೀಯಕ್ಕೆ ಕಾರಕ ಅಥವಾ ರಾಜನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಸೂರ್ಯ ಅಂತ. ಆ ಸ್ಥಾನಕ್ಕೆ ಗ್ರಹಣ ಉಂಟಾದಾಗ ಪುತ್ರ ಸ್ಥಾನ ಅಂತಲೂ ಹೇಳ್ತಾರೆ. ಈಗಾಗಲೇ ನಮಗೆ ಗಣಿಕೆಯಲ್ಲಿ ಹೇಳ್ತಾರೆ, ಭಾರತದಲ್ಲಿ ಸಂತಾನದ ವಿಷಯದಲ್ಲಿ ಭಾರಿ ಹಿಂದೇಟು ಹೊಡಿತಾ ಇದೆ, ಹಿಂದೆ ಬರ್ತಾ ಇದ್ದೀವಿ ಅಂತ. ಸ್ವಲ್ಪ ದಿನದಿಂದ ಮಕ್ಕಳು ಕಳತನಗಳಾಗ್ತಾ ಇದ್ದಾರೆ ಅಂತ. ಪಂಚಮ ಸ್ಥಾನ ಅಸೆಟ್ಸ್ ಅಂತ ಹೇಳೋದು. ಅಸೆಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಮಾಡಬೇಕಾಗಿರೋವಂಥದ್ದನ್ನು ಈಗ ಕೊಂಡುಕೊಂಡು ಇಟ್ಕೊಂಡು ಅಥವಾ ಪಿತ್ರಾರ್ಜಿತವಾಗಿ ಬಂದಿರೋವಂಥದ್ದನ್ನು ಇಟ್ಕೊಳ್ಳೋವಂಥದ್ದು ಅಥವಾ ಹೂಡಿಕೆ ಮಾಡ್ತಕ್ಕಂಥದ್ದು, ಇಡೀ ಜೀವನ ಪರ್ಯಂತ ಇದನ್ನು ಇಟ್ಕೊಳ್ಳೋವಂಥದ್ದು ಅಸೆಟ್ಸ್ ಅಂತ ಹೇಳ್ತೀವಿ. ಅದರ ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರಿಗೆ ಕೊಡೋಕ್ಕಾಗೋದಿಲ್ಲ, ತೊಗೊಳಕ್ಕಾಗೋಲ್ಲ. ಈ ಥರ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಬಂದುಬಿಟ್ಟಿದೆ. ಒಂದು ಮನೆ ಕಟ್ಟಲಿಕ್ಕಾಗೋದಿಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಮನೆ ಕಟ್ಟುವಂಥದ್ದು ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಜಮೀನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ವಿಷಯಗಳಲ್ಲಿ ಭಾರಿ ಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದೆ ಜೀವನ. ಇದು ಸಾಧಾರಣ ಮೇಷದಿಂದ ಪಂಚಮ ಸ್ಥಾನ ನೋಡಿದಾಗ ಸಾಧಾರಣವಾಗಿ ನೋಡ್ತಕ್ಕಂಥ ಫಲ. ವಿಶೇಷವಾಗಿ ವಿಷಯಕ್ಕೆ ಇಳಿದಾಗ ಗ್ರಹಣ ಯಾವ ಲಗ್ನದಿಂದ ಯಾವ ಭಾವಕ್ಕೆ ಇಳಿತಾ ಇದೆ ಅಂತಕ್ಕಂಥದ್ದು ಭಾರಿ ವಿಶೇಷ ಅಂತ. ಆಗ 3:13ಕ್ಕೆ ಗ್ರಹಣ ಪ್ರಾರಂಭ ಆಗ್ತಕ್ಕದ್ದು ಕಟಕ ಲಗ್ನದಲ್ಲಿ ಪ್ರಾರಂಭ ಆಗ್ತಾಯಿದೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಚಂದ್ರಗ್ರಹಣ ದ್ವಿತೀಯ ಭಾವ, ಕರ್ಕಾಟಕ ಲಗ್ನಕ್ಕೆ ದ್ವಿತೀಯ ಭಾವ ಬಾಧಕ ಸ್ಥಾನ, ಮಾರಕ ಸ್ಥಾನ ಅಂತ ಹೇಳ್ತಾರೆ. ಕಟಕ ಲಗ್ನಕ್ಕೆ ಭಾವಾಧಿಪತಿನೇ ಚಂದ್ರ ಅಂತ. ಆಗ ಲಗ್ನ ಅಂದ್ರೇನು? ದೇಹ, ಮನಸ್ಸು, ಶರೀರ ಅಂತ ಹೇಳ್ತಕ್ಕಂಥದ್ದು ಲಗ್ನ ಅಂತ ಹೇಳಿದೆ. ಇಡೀ ಜಗತ್ತಿನ ಮನಸ್ಥಿತಿ, ದೇಹ, ಶರೀರ, ಆರೋಗ್ಯ ಇತ್ಯಾದಿಗಳು ಗ್ರಹಣ ರೂಪದಲ್ಲಿ ಕಾಣ್ತಾ ಇದೆ. ಆಗ ಜಗತ್ತೆಲ್ಲ ಸ್ಥಾನಕ್ಕೆ ತನ್ನ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಏನಾದರೊಂದು ಪಡ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಅದು ಹೋರಾಡ್ತಾ ಇರುತ್ತದೆ ಅಂತ. ಯುದ್ಧಗಳಾಗ್ಬೋದು ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ. ಮತ್ತು ಧನ ಸಂಬಂಧಿತವಾಗಿರ್ತಕ್ಕಂಥ ಭಾರಿ ವ್ಯತ್ಯಾಸಗಳು ಕಂಡುಬರುವುದು ದ್ವಿತೀಯ ಸ್ಥಾನದಲ್ಲಿ ಗ್ರಹಣ ಆಗಿರೋದ್ರಿಂದ. ಗ್ರಹಣ ಆಗ್ತಾ ಇರತಕ್ಕಂಥ ನಕ್ಷತ್ರ ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರ ಅಂತ. ಶುಕ್ರ ಮನೆಕಾರಕ, ವಾಹನಕಾರಕ, ಪ್ರಯಾಣಕಾರಕ, ಸ್ತ್ರೀಕಾರಕ ಗ್ರಹ. ಹಾಗಾಗಿ ಈ ಥರ ವಿಷಯಗಳಲ್ಲೆಲ್ಲನೂ ಕೂಡ ನಮಗೆ ತೊಂದರೆಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ತೊಂದರೆಗಳಾಗ್ಬೋದು, ಸ್ತ್ರೀಯಿಂದ ಜನಕ್ಕೆ ತೊಂದರೆಗಳಾಗ್ಬೋದು. ಹಾಗೆ ಗ್ರಹಣ ಈ ಸತಿ ಭಾರಿ ತುಂಬ ಬಲಿಷ್ಠವಾಗಿ ಇರತಕ್ಕಂಥ ಗ್ರಹಣ ಅಂತ. ಎಲ್ಲ ಗ್ರಹಗಳು ರಾಹು ಮತ್ತು ಕೇತುವಿನ ಬಂಧನದಲ್ಲಿ ಗ್ರಹಣ. ಗುರುವಿನ ಕೃಪೆ ಇಲ್ಲ. ಯಾಕೆಂದರೆ ಗುರು ಲಗ್ನ ಸಮಯದಲ್ಲಿ 12ನೇ ಮನೆ ವ್ಯಯಸ್ಥಾನದಲ್ಲಿದ್ದಾರೆ. ಮೇಷದಿಂದ ನೋಡಬೇಕಾದ್ರೆ ಮೇಷದಿಂದ ಗುರು 3ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಗುರುವಿನ ಪ್ರಭಾವ ಅಥವಾ ಗುರುವಿನ ಪ್ರಭಾವದಿಂದ ಏನಾದರೂ ಗೆಲ್ಲಬಹುದು ಅಥವಾ ಪುಣ್ಯದಿಂದ ಗೆಲ್ಲಬಹುದು, ದೇವರ ಬಲದಿಂದ ಗೆಲ್ಲಬಹುದು ಅನ್ನೋದ್ರ ಯಾವುದಕ್ಕೂ ದಿಕ್ಕಿಲ್ಲ. ಇಲ್ಲಿ ಕರ್ಮವನ್ನು ಅನುಭವಿಸಲೇಬೇಕು ಅಂತೇಳಿ ಶನಿ ನವಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ
ನಮ್ಮಲ್ಲಿ ಪುಣ್ಯಾಂಶ ಕಡಿಮೆ ಆಗಿರೋದೇ ಈ ಥರ ದುಸ್ಥಿತಿಗೆ ನಾವು ಕಾರಣರಾಗ್ತೀವಿ ಅಂತ. ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ, ಗ್ರಹಣ ಮೋಕ್ಷ ಸಮಯದಲ್ಲಿ ಗುರು ಏಕಾದಶ ಸ್ಥಾನದಲ್ಲಿದ್ದು ಅನುಗ್ರಹ ರೂಪದಲ್ಲಿದ್ದಾರೆ. ಹಾಗಾಗಿ ಏನಿದ್ರೂ ಕೂಡ ಕಷ್ಟವನ್ನು ಅನುಭವಿಸಲೇಬೇಕು. ಆ ಕಷ್ಟ ತೀರಿದಾಗ ಭಗವಂತ ಅನುಗ್ರಹ ನಮಗೆಲ್ಲರಿಗೂ ಸಿಗುತ್ತೆ ಅಂಥೇಳಿ ಒಂದು ಸಂದರ್ಭ. ಹಾಗಾಗಿ ಆ ಜಗತ್ತೆಲ್ಲ ಕೂಡ ಕಲ್ಯಾಣವಾಗಲಿ, ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ, ಎಲ್ಲ ಮನುಷ್ಯರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟು ಬೇರೆ ಇನ್ನೇನು ದಾರಿ ಇಲ್ಲ ಅಂಥೇಳಿ ಜೀವನದಲ್ಲಿ. ಹಾಗಾಗಿ ಗ್ರಹಣ ಮುಗಿದ ಮಾರನೇ ದಿವಸ ಗ್ರಹಣ ಶಾಂತಿ ಹೋಮವನ್ನು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಭಕ್ತಾದಿಗಳು ಬಂದು ಭಾಗಿಯಾಗಿ ಗ್ರಹಣ ದೋಷ ನಿವೃತ್ತಿಯನ್ನು ಹೊಂದ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ನಮಸ್ಕಾರ. ನಮ್ಮ ಶರದ್ಗುರುಗಳು ಹೇಳಿದ ರೀತಿಯಲ್ಲಿ ಪ್ರಪಂಚದಲ್ಲಿ ಬಹಳ ವಿಧವಾದಂಥ ಪ್ರಕೃತಿ ವಿಕೋಪಗಳಾಗ್ತಕ್ಕಂಥದ್ದು, ಸಾಮಾನ್ಯ ಜನರ ಜೀವನದಲ್ಲಿ ಬಹಳಷ್ಟು ಮೇಲು ಕೀಳುಗಳಾದಂಥ ಸಂಘರ್ಷಗಳು ನಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ನಮಗೆ ಗೋಚಾರವಾಗ್ತಾ ಇದೆ ಗ್ರಹಣದ ಫಲದಿಂದ. ಕರ್ಮ ಅನುಭೋಕ್ತವ್ಯಂ ಅಂತಕ್ಕಂಥದ್ದು ಶಾಸ್ತ್ರವಚನವಾದರೂ ಕೂಡ ಕರ್ಮಕ್ಕೆ ಕೆಲವು ಪರಿಹಾರಗಳನ್ನು ಮಾಡಿದಾಗ ಅನುಭವಿಸ್ತಕ್ಕಂಥ ಕರ್ಮದ ಒಂದು ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. ದೇವತಾರಾಧನೆ, ಶಾಂತಿ ಕರ್ಮಗಳು, ದಾನ ಧರ್ಮಗಳು, ಯಾಗ ಯಜ್ಞಗಳು, ಭಗವಂತನ ಆರಾಧನೆ ಮಾಡಿದಾಗ ಆ ಕರ್ಮದ ಫಲದ ತೀವ್ರತೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಶಾಸ್ತ್ರವಚನ. ಹಾಗಾಗಿ ಈ ಒಂದು ಗ್ರಹಣ ಏನು ನಮ್ಮ ಮೇಲೆ ಪ್ರಭಾವ ಬೀರುತ್ತದೋ ಆ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಆಗಲೇ ಗುರುಗಳು ಹೇಳಿದಂಗೆ 4ನೇ ತಾರೀಕು ಎಲ್ಲರಿಗೂ ಕೂಡ ಗ್ರಹಣ ಶಾಂತಿ ಹೋಮವನ್ನು ಸಾಮೂಹಿಕವಾಗಿ ಇಲ್ಲಿ ಹಮ್ಮಿಕೊಳ್ಳೋದಕ್ಕೆ ಏರ್ಪಡಿಸಲಾಗಿದೆ. ಅದಲ್ಲದೆ ಗ್ರಹಣದ ನಿಮಿತ್ತ 3ನೇ ತಾರೀಕು ಪ್ರತಿ ತಿಂಗಳು ಹುಣ್ಣಿಮೆ ದಿನ ನಡೀತಕ್ಕಂಥ ನಮ್ಮ ಸಾಮೂಹಿಕ ಪ್ರತ್ಯಂಗಿರ ಹೋಮದ ದಿನ ಮಧ್ಯಾಹ್ನ ಆಹಾರ ನಿಷಿದ್ಧ ಇರೋದರಿಂದ ಅವತ್ತು ಅನ್ನಪ್ರಸಾದದ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೇರೆ ಸಮಯದಲ್ಲಿ ಈ ಹೋಮವನ್ನು ಮಾಡಿಸೋದಕ್ಕೂ ಈ ಸಲ ಮಾಡಿಸೋದಕ್ಕೂ ಬಹಳ ವಿಶೇಷವಾಗಿದೆ. ಗ್ರಹಣದ ಸಮಯದಲ್ಲಿ ಮಾಡ್ತಕ್ಕಂಥ ಯಾವುದೇ ಪುಣ್ಯ ಕಾರ್ಯಗಳು 10ರಷ್ಟು ಫಲವನ್ನು ಕೊಡುತ್ತೆ ಅಂತೇಳಿ ನಮಗೆ ಸಿದ್ಧಿಯೋಗದಲ್ಲಿ ಬರ್ತದೆ, ಕೃಷ್ಣ ಪರಮಾತ್ಮ ಅಲ್ಲಿ ಹೇಳ್ತಾನೆ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಅಂಥ ದಿನದಲ್ಲಿ ಈ ಪ್ರತ್ಯಂಗಿರ ಹೋಮ ಮಾಡಿದ್ದಾದರೆ ನೀವು 10 ಪ್ರತ್ಯಂಗಿರ ಹೋಮ ಮಾಡಿದಷ್ಟು ಫಲ ಅವತ್ತು ನಿಮಗೆ ಪುಣ್ಯ ನಿಮಗೆ ಲಭ್ಯವಾಗುತ್ತೆ. ಅವತ್ತಿನ ದಿನ ಏನಪ್ಪ ಅಂದರೆ ಮಹಾಪ್ರಸಾದ ಅನ್ನದಾನ ಇರೋದಿಲ್ಲ. ಏನಿದ್ರು ಇಲ್ಲಿ ಹಣ್ಣು ಕಾಯಿ ಏನು ನಾವು ನೈವೇದ್ಯ ಮಾಡ್ತೇವೆಯೋ ದೇವರಿಗೆ ಅದು ಮಾತ್ರ ಅವತ್ತಿನ ದಿನ ವಿಶೇಷವಾದ ವ್ಯವಸ್ಥೆ ಇರ್ತದೆ. ಹಾಗೆ 4ನೇ ತಾರೀಕು ಗ್ರಹಣ ಶಾಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳೆಲ್ಲ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧೆಯಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ಳಬೇಕು. ಇದೇ ರೀತಿಯಲ್ಲಿ ವಿಶೇಷವಾದಂಥ ಸಂದರ್ಭಗಳು ಬಂದಾಗ ಇನ್ನೇನು ಈ ವರ್ಷ ಮುಗಿತಾ ಇದೆ, ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಮತ್ತೆ ತಿರ್ಗಾ ಭೇಟಿಯಾಗಿ ಆಗಿನ ಗ್ರಹಗತಿಗಳ ಸ್ಥಿತಿ ಹಾಗೂ ನಿಮಗೆ ಬೇಕಾದಂಥ ಮಾಹಿತಿಗಳನ್ನು ಮತ್ತೆ ತಿರ್ಗಾ ನಾವು ಹಂಚ್ಕೊಳ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ. ಹರಿ ಓಂ ತತ್ಸದು. ಪ್ರತ್ಯಂಗಿರಾಯ ನಮಃ.